Hello guys, welcome back to my channel Students World of Kriju. Subscribe my channel for more videos like this video, share this video. ಈ ವಿಡಿಯೋದಲ್ಲಿ BA 5th ಸೆಮಿಸ್ಟರ್ನ ಅಧ್ಯಾಯ 1 ಪೊಲಿಟಿಕಲ್ ಸೈನ್ಸ್ ಬರ್ತಕ್ಕಂತಹ ಘಟಕ 3ರ ಅಂದರೆ ಸಾರ್ವಜನಿಕ ಆಡಳಿತ ಮತ್ತು ಖಾಸಗಿ ಆಡಳಿತದ ನಡುವಿನ ಸಾಮ್ಯತೆ ಅಥವಾ ಹೋಲಿಕೆ ವ್ಯತ್ಯಾಸಗಳನ್ನು ನೋಡೋಣ. ಸಾಮಾನ್ಯವಾಗಿ ಆಡಳಿತದ ಕಾರ್ಯಚಟುವಟಿಕೆಗಳ ನಿರ್ವಹಣೆಯು ಸರ್ಕಾರಿ ಸಂಸ್ಥೆಗಳಿಂದ ನಿರ್ವಹಿಸಲ್ಪಟ್ಟರೆ ಅದನ್ನು ಖಾಸಗಿ ಆಡಳಿತವೆಂದು ಕರೆಯುತ್ತಾರೆ. ಅಂದರೆ ರಾಜ್ಯ ಸ್ಥಳೀಯ ಸರ್ಕಾರಗಳು ಸರ್ಕಾರಿ ನಿಗಮಗಳು ನಿರ್ವಹಿಸುವ ಆಡಳಿತ ಸಾರ್ವಜನಿಕ ಆಡಳಿತವಾಗುತ್ತದೆ. ಖಾಸಗಿ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು, ಖಾಸಗಿ ಕಂಪನಿಗಳು ಮೊದಲಾದವು ನಿರ್ವಹಿಸುವ ಆಡಳಿತ ಖಾಸಗಿ ಆಡಳಿತವೆನಿಸುತ್ತದೆ. ಆದರೆ ಆಡಳಿತದಲ್ಲಿ ಈ ವರ್ಗೀಕರಣದ ಬಗ್ಗೆ ಲೇಖಕರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಹೆನ್ರಿ ಪಾಯಲ್, MP ಫಾಲೆಟ್, ಉರ್ವಿಕ್ ಮತ್ತು ಎರ್ವಿನ್ ಮುಂತಾದ ಲೇಖಕರ ಅಭಿಪ್ರಾಯದಲ್ಲಿ ಎಲ್ಲ ಆಡಳಿತವು ಏಕರೀತಿಯ ಮೂಲ ಲಕ್ಷಣಗಳನ್ನು ಹೊಂದಿರುವುದರಿಂದ ಆಡಳಿತವೆಲ್ಲ ಒಂದೇ. ಆಡಳಿತ ಮುಖ್ಯ ತತ್ವಗಳಾದ ಯೋಜನೆ, ಸಂಘಟನೆ, ಸಂಯೋಜನೆ, ಹಣಕಾಸು ನಿಯಂತ್ರಣಗಳು ಖಾಸಗಿ ಹಾಗೂ ಸಾರ್ವಜನಿಕ ಆಡಳಿತಗಳೆರಡರಲ್ಲಿಯೂ ಕಂಡುಬರುವುದರಿಂದ ಖಾಸಗಿ ಹಾಗೂ ಸಾರ್ವಜನಿಕ ಆಡಳಿತಗಳ ಮಧ್ಯೆ ಯಾವುದೇ ವ್ಯತ್ಯಾಸವಿಲ್ಲವೆಂದು ಈ ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಇನ್ನೂ ಕೆಲವು ಲೇಖಕರ ಅಭಿಪ್ರಾಯದಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತದ ನಡುವೆ ಅನೇಕ ವ್ಯತ್ಯಾಸಗಳಿರುವುದರಿಂದ ಅವೆರಡೂ ಒಂದೇ ಅಲ್ಲ. ಸೈಮನ್ ಫೌಲ್, Appleby, ಬಿ, ಸರ್ ಜೋಸಿಯಾ ಸ್ಟ್ಯಾಮ್ ಮತ್ತು ಡ್ರೇಕರ್ ಮುಂತಾದ ಲೇಖಕರು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ತಮ್ಮದೇ ನಿರ್ದಿಷ್ಟ ಗುರಿ ಸಾಧನೆಗಾಗಿ ತಮ್ಮದೇ ಆದ ವಿಧಾನಗಳನ್ನು ಅನುಸರಿಸುವುದರಿಂದ ಅವೆರಡರ ನಡುವೆ ಅನೇಕ ವ್ಯತ್ಯಾಸಗಳಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವಜನಿಕ ಆಡಳಿತ ಮತ್ತು ಖಾಸಗಿ ಆಡಳಿತದ ನಡುವಿನ ವ್ಯತ್ಯಾಸಗಳು. ರಾಜಕೀಯ ನಿರ್ದೇಶನ. ಸಾರ್ವಜನಿಕ ಆಡಳಿತವು ಯಾವಾಗಲೂ ರಾಜಕೀಯ ನಿರ್ದೇಶನ ಮತ್ತು ನಿಯಂತ್ರಣಕ್ಕೆ ಒಳಪಡುತ್ತದೆ. ಮಂತ್ರಿಮಂಡಲ ರೂಪಿಸಿದ ನೀತಿಗಳನ್ನು ಸರ್ಕಾರಿ ನೌಕರರು ಕಾರ್ಯಗತಗೊಳಿಸಬೇಕು. ಆದರೆ ಖಾಸಗಿ ಆಡಳಿತದ ಗುರಿಗಳು ಮತ್ತು ಉದ್ದೇಶಗಳು ರಾಜಕೀಯ ನಿರ್ದೇಶನವನ್ನು ಅವಲಂಬಿಸಿರುವುದಿಲ್ಲ. ಸೇವೆ, ಲಾಭ ಗಳಿಕೆ. ಸಾರ್ವಜನಿಕ ಆಡಳಿತದ ಪ್ರಮುಖ ಉದ್ದೇಶ ಸಾರ್ವಜನಿಕ ಸೇವೆ, ಆದರೆ ಖಾಸಗಿ ಆಡಳಿತದ ಮುಖ್ಯ ಉದ್ದೇಶ ಲಾಭ ಗಳಿಕೆಯಾಗಿದೆ. ಕೆಲವು ಕಾರ್ಯಗಳು ಜನರಿಗೆ ಉಪಯುಕ್ತವಾಗಿದ್ದರೆ ಅವುಗಳಿಂದ ನಷ್ಟ ಸಂಭವಿಸಿದರೂ ಸರ್ಕಾರವು ಆ ಕೆಲಸವನ್ನು ಕೈಗೊಳ್ಳುತ್ತದೆ. ಮೇಲಾಗಿ ಸರ್ಕಾರದ ಹಲವಾರು ಕಾರ್ಯಗಳು ಬರೀ ವೆಚ್ಚದಾಯಕವಾಗಿವೆ. ಇಂತಹವುಗಳಿಂದ ಲಾಭ ದೊರಕದಿದ್ದರೂ ಅವುಗಳನ್ನು ಸರ್ಕಾರ ನಿರ್ವಹಿಸುತ್ತದೆ. ಆದರೆ ಖಾಸಗಿ ಆಡಳಿತವು ಒಂದು ನಿರ್ದಿಷ್ಟ ಕಾರ್ಯದಲ್ಲಿ ಲಾಭ ದೊರಕುವುದಿಲ್ಲವೆಂದು ಕಂಡುಬಂದರೆ ಜನರಿಗೆ ಎಷ್ಟೇ ಉಪಯೋಗವಾಗುತ್ತಿದ್ದರೂ ಆ ಕಾರ್ಯವನ್ನು ಕೈಗೊಳ್ಳುವುದಿಲ್ಲ. ಸೇವೆಯ ಬೆಲೆ. ಸಾರ್ವಜನಿಕ ಆಡಳಿತ ಒದಗಿಸುವ ಸೇವೆಗೂ ಮತ್ತು ಅದಕ್ಕಾಗಿ ಆಗುವ ಖರ್ಚಿಗೂ ನಿಕಟ ಸಂಬಂಧವಿದೆ. ಒದಗಿಸಿದ ಸೇವೆಗೆ ಆಗುವ ಖರ್ಚನ್ನು ಮಾತ್ರ ಸಾರ್ವಜನಿಕರಿಂದ ತೆರಿಗೆ ರೂಪದಲ್ಲಿ ಪಡೆಯಲಾಗುತ್ತದೆ. ಆದುದರಿಂದ ಸರ್ಕಾರದ ಆಯವ್ಯಯ ಕೊರತೆಯಿಂದ ಕೂಡಿರುತ್ತದೆ, ಅಂದರೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರುತ್ತದೆ. ಆದರೆ ಖಾಸಗಿ ಆಡಳಿತದಲ್ಲಿ ಖರ್ಚಿಗಿಂತ ಆದಾಯ ಹೆಚ್ಚಾಗಿರುತ್ತದೆ. ಕಾರ್ಯದ ಸ್ವರೂಪ. ಸಾರ್ವಜನಿಕ ಆಡಳಿತದ ಕಾರ್ಯಕ್ಷೇತ್ರವು ಖಾಸಗಿ ಆಡಳಿತದ ಕಾರ್ಯಕ್ಷೇತ್ರಕ್ಕಿಂತ ವ್ಯಾಪಕವಾದುದು. ಸಾರ್ವಜನಿಕ ಆಡಳಿತದ ಚಟುವಟಿಕೆಗಳು ಇಡೀ ರಾಷ್ಟ್ರವನ್ನು ವ್ಯಾಪಿಸಿವೆ. ಇದಕ್ಕೆ ಪ್ರತಿಯಾಗಿ ಖಾಸಗಿ ಆಡಳಿತದ ಕಾರ್ಯಕ್ಷೇತ್ರವು ಸೀಮಿತವಾಗಿರುತ್ತದೆ. ಅದರ ಚಟುವಟಿಕೆಗಳು ಒಂದು ನಿರ್ದಿಷ್ಟ ವಲಯವನ್ನು ಮಾತ್ರ ವ್ಯಾಪಿಸಿರುತ್ತದೆ. ಸಾರ್ವಜನಿಕ ಆಡಳಿತವು ನಾಗರಿಕ ಜೀವನ ನಡೆಸಲು ಅತ್ಯವಶ್ಯಕ ಕಾರ್ಯಗಳನ್ನೆಲ್ಲ ನಿರ್ವಹಿಸುತ್ತದೆ. ಸಾರ್ವಜನಿಕ ಹೊಣೆಗಾರಿಕೆ. ಸಾರ್ವಜನಿಕ ವಲಯದ ಆಡಳಿತಗಾರನು ತಾನು ನಿರ್ವಹಿಸುವ ಕಾರ್ಯಗಳಿಗೆ ಶಾಸಕಾಂಗದ ಮೂಲಕ ಸಾರ್ವಜನಿಕರಿಗೆ ಸಂಪೂರ್ಣ ಜವಾಬ್ದಾರಿಯಾಗಿರುತ್ತಾನೆ. ಆಡಳಿತ ಸಣ್ಣಪುಟ್ಟ ಲೋಪದೋಷಗಳ ಬಗ್ಗೆ ಶಾಸಕಾಂಗದಲ್ಲಿ ಪ್ರಶ್ನೆ ಕೇಳಬಹುದು. ಸಂಬಂಧಪಟ್ಟ ಸಚಿವರು ಇವುಗಳಿಗೆ ತೃಪ್ತಿಕರ ಉತ್ತರ ನೀಡಬೇಕಾಗುತ್ತದೆ. ಆದರೆ ಖಾಸಗಿ ವಲಯದಲ್ಲಿ ಇಂತಹ ಜವಾಬ್ದಾರಿ ಇರುವುದಿಲ್ಲ. ಅಲ್ಲದೆ ಸಾರ್ವಜನಿಕ ಆಡಳಿತವು ಪತ್ರಿಕೆ ಹಾಗೂ ರಾಜಕೀಯ ಪಕ್ಷಗಳ ಟೀಕೆಗಳನ್ನು ಎದುರಿಸಬೇಕಾಗುತ್ತದೆ. ಅದರ ಕಾರ್ಯಚಟುವಟಿಕೆ ಮತ್ತು ನಡತೆಯ ಮೇಲೆ ಸಾರ್ವಜನಿಕರು, ಪತ್ರಿಕೆಗಳು ಮತ್ತು ರಾಜಕೀಯ ಪಕ್ಷಗಳು ಯಾವಾಗಲೂ ಕಣ್ಣಿಟ್ಟಿರುತ್ತವೆ. ಅದು ಸಾರ್ವಜನಿಕ ಅಭಿಪ್ರಾಯವನ್ನು ಕಡೆಗಣಿಸಲಾರದು. ಆದರೆ ಖಾಸಗಿ ಆಡಳಿತದಲ್ಲಿ ಇಂತಹ ಪರಿಸ್ಥಿತಿ ಇರುವುದಿಲ್ಲ. ಕಾರ್ಯವಿಧಾನ. ಏಕರೂಪದ ನೀತಿ. ಸಾರ್ವಜನಿಕ ಆಡಳಿತವು ಅನುಸರಿಸುವ ಕಾರ್ಯವಿಧಾನ ಸ್ಥಿರವಾಗಿದ್ದು ಸಾರ್ವಜನಿಕರ ಜೊತೆ ವ್ಯವಹರಿಸುವಾಗ ಏಕರೂಪದ ನೀತಿ ಅನುಸರಿಸುತ್ತದೆ. ಭೇದ ಅಥವಾ ಪಕ್ಷಪಾತ ಮಾಡುವಂತಿಲ್ಲ. ಸಾರ್ವಜನಿಕರೊಡನೆ ವ್ಯವಹರಿಸುವಾಗ ನಿಷ್ಪಕ್ಷಪಾತದಿಂದಿರುತ್ತಾರೆ. ಆದರೆ ಖಾಸಗಿ ಆಡಳಿತದ ಕಾರ್ಯವಿಧಾನ ಅಥವಾ ಅದರ ವ್ಯವಹಾರವು ಸ್ಥಿರವಾಗಿಲ್ಲ
ಹಾಗೂ ಏಕರೂಪದ ನೀತಿ ಹೊಂದಿರುವುದಿಲ್ಲ. ಕಾನೂನಿನ ನಿಯಂತ್ರಣ ಮತ್ತು ಅನಮ್ಯತೆ. ಸಾರ್ವಜನಿಕ ಆಡಳಿತ ಖಾಸಗಿ ಆಡಳಿತಕ್ಕಿಂತಲೂ ಕಾನೂನು ಮತ್ತು ನಿಬಂಧನೆಗಳ ಪೂರ್ಣ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ. ಸಾರ್ವಜನಿಕ ಆಡಳಿತಗಾರ ಖಾಸಗಿ ಆಡಳಿತಗಾರನಿಗಿಂತ ಹೆಚ್ಚು ಅನಮ್ಯ ನೀತಿಯನ್ನು ಅನುಸರಿಸಬೇಕಾಗುತ್ತದೆ, ಏಕೆಂದರೆ ಸಾರ್ವಜನಿಕ ಆಡಳಿತಗಾರನು ಕಾನೂನಿನ ಚೌಕಟ್ಟಿನಲ್ಲಿಯೇ ಕಾರ್ಯನಿರ್ವಹಿಸದೆ ಬೇಕಾಗಿರುವುದರಿಂದ ಹೆಚ್ಚಿನ ನಮ್ಯತೆಗೆ ಅವಕಾಶವಿರುವುದಿಲ್ಲ. ಆದರೆ ಖಾಸಗಿ ಆಡಳಿತಗಾರನಿಗೆ ಸ್ವಂತ ವಿವೇಚನಾಧಿಕಾರವಿರುವುದರಿಂದ ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ನಮ್ಯತೆ ನೀತಿ ಅನುಸರಿಸಬಹುದು. ಹಣಕಾಸಿನ ನಿಯಂತ್ರಣ. ಸಾರ್ವಜನಿಕ ಆಡಳಿತವು ಹಣಕಾಸಿನ ವಿಷಯದಲ್ಲಿ ಶಾಸಕಾಂಗದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ. ಕಾರ್ಯಾಂಗವು ಸ್ವಇಚ್ಛೆಯಿಂದ ಹಣ ವಸೂಲಿ ಮಾಡುವುದಾಗಲಿ ಸಾಧ್ಯವಿಲ್ಲ. ಅದಕ್ಕೆ ಶಾಸಕಾಂಗದ ಒಪ್ಪಿಗೆ ಅಗತ್ಯ. ಆದರೆ ಖಾಸಗಿ ಆಡಳಿತದ ಹಣಕಾಸಿನ ಮೇಲೆ ಇಂತಹ ನಿಯಂತ್ರಣ ಇರುವುದಿಲ್ಲ, ಏಕೆಂದರೆ ಖಾಸಗಿ ಉದ್ಯಮಿ ತನ್ನ ಸಂಸ್ಥೆಯ ಕಾರ್ಯವನ್ನು ತನ್ನ ಇಚ್ಛೆಯಂತೆ ನಿರ್ವಹಿಸುತ್ತಾನಲ್ಲದೆ ಅದರಲ್ಲಿ ಪೂರ್ಣ ಬಂಡವಾಳವನ್ನು ತಾನೇ ಹೂಡಿರುತ್ತಾನೆ. ದಕ್ಷತೆ. ಖಾಸಗಿ ಆಡಳಿತವು ಸಾರ್ವಜನಿಕ ಆಡಳಿತಕ್ಕಿಂತ ಹೆಚ್ಚು ದಕ್ಷ ಹಾಗೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುತ್ತದೆ, ಏಕೆಂದರೆ ಖಾಸಗಿ ಆಡಳಿತದಲ್ಲಿ ಹೆಚ್ಚಿನ ಲಾಭ ಗಳಿಸಬೇಕೆಂಬ ಪ್ರೇರಣೆಯು ನೌಕರರನ್ನು ಪೂರ್ಣ ಇಚ್ಛೆಯಿಂದ ಕಾರ್ಯನಿರ್ವಹಿಸಲು ಪ್ರೋತ್ಸಾಹ ನೀಡುತ್ತದೆ. ಇಂತಹ ಪ್ರೇರಣೆಯು ಉತ್ತೇಜನವು ಸಾರ್ವಜನಿಕ ಆಡಳಿತದಲ್ಲಿ ಕಂಡುಬರುವುದಿಲ್ಲ. ಭದ್ರತೆ, ಚುರುಕು, ಶಿಸ್ತು. ಸಾರ್ವಜನಿಕ ಆಡಳಿತವು ಖಾಸಗಿ ಆಡಳಿತಕ್ಕಿಂತ ಶ್ರೇಷ್ಠ ಮಟ್ಟದ ಸೇವಾ ಭದ್ರತೆ ಮತ್ತು ಸೇವಾ ಸ್ಥಿತಿಗತಿಗಳನ್ನು ಒದಗಿಸುತ್ತದೆ. ಖಾಸಗಿ ಆಡಳಿತವು ಅಸ್ಥಿರತೆ, ತಾರತಮ್ಯಗಳಿಂದ ಕೂಡಿದೆ. ಆದರೂ ಖಾಸಗಿ ಆಡಳಿತವು ಕ್ಷಿಪ್ರ ನಿರ್ಧಾರ, ಉತ್ತಮ ಶಿಸ್ತು ಮತ್ತು ಹಿರಿದಾದ ಪಕ್ಷಗಳ ಗುಣಗಳನ್ನು ಹೊಂದಿದೆ. ಸಾರ್ವಜನಿಕ ಆಡಳಿತವು ಅಶಿಸ್ತು, ವಿಳಂಬ, ಜಟಿಲವಾದ ಕಾರ್ಯವಿಧಾನದ ಗುಣಗಳನ್ನು ಹೊಂದಿದೆ. ಸಾರ್ವಜನಿಕ ಆಡಳಿತ ಮತ್ತು ಖಾಸಗಿ ಆಡಳಿತಗಳ ನಡುವಿನ ವ್ಯತ್ಯಾಸವು ಪ್ರತಿಯೊಂದು ರಾಷ್ಟ್ರವು ನಂಬಿರುವ ರಾಜಕೀಯ ತತ್ವ, ಸರಣಿ ಹಾಗೂ ವ್ಯವಸ್ಥೆಯಿಂದ ನಿರ್ಧರಿಸಲ್ಪಡುತ್ತದೆ. ಸಾರ್ವಜನಿಕ ಆಡಳಿತ ಮತ್ತು ಖಾಸಗಿ ಆಡಳಿತಗಳ ನಡುವಿನ ಹೋಲಿಕೆಗಳು. ಕಾನೂನಿನ ಆಧಾರ. ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳು ಕಾನೂನಿನ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಸಾರ್ವಜನಿಕ ಸಂಸ್ಥೆಗಳು ತಮ್ಮ ಕಾರ್ಯಚಟುವಟಿಕೆಗಳ ನಿರ್ವಹಣೆಗೆ ಸಂವಿಧಾನ, ಕಾನೂನು ಅಥವಾ ಮುಖ್ಯ ಕಾರ್ಯನಿರ್ವಾಹಕನ ಆಜ್ಞೆಗಳಿಂದ ಅಧಿಕಾರವನ್ನು ಪಡೆಯುತ್ತವೆ. ಖಾಸಗಿ ಸಂಸ್ಥೆಗಳು ಕಾನೂನಿನ ಅನುಸಾರವಾಗಿಯೇ ಕಾರ್ಯನಿರ್ವಹಿಸುತ್ತವೆ. ಇವೆರಡು ಸಂಸ್ಥೆಗಳ ಕಾರ್ಯಚಟುವಟಿಕೆಗಳು ಕಾನೂನಿನ ನಿಯಂತ್ರಣದಲ್ಲಿ ನಿರ್ವಹಿಸಲಾಗುತ್ತದೆ. ಬೇಡಿಕೆಗಳನ್ನು ಪೂರೈಸುವುದು. ಆರ್ಥಿಕ ರಂಗದಲ್ಲಿ ಜನತೆಯ ಬೇಡಿಕೆಗಳನ್ನು ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತಗಳೆರಡೂ ತಮ್ಮದೇ ಆದ ರೀತಿಯಲ್ಲಿ ಪೂರೈಸುತ್ತವೆ. ಇದಕ್ಕಾಗಿ ಜನತೆಗೆ ಉಪಯೋಗಕ್ಕೆ ಅಗತ್ಯವಿರುವ ವಸ್ತುಗಳನ್ನು ಉತ್ಪಾದಿಸುತ್ತದೆ. ಪ್ರಯೋಗಗಳ ಫಲಿತಾಂಶಗಳ ಪ್ರಯೋಜನ. ಕೈಗಾರಿಕಾ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ನಡೆಸಿದ ಪ್ರಯೋಗಗಳ ಫಲಿತಾಂಶಗಳನ್ನು ಈ ಉಭಯ ಆಡಳಿತ ವ್ಯವಸ್ಥೆಗಳು ಲಾಭದಾಯಕವಾಗಿ ಬಳಸಿಕೊಳ್ಳುತ್ತವೆ ಮತ್ತು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಉದ್ದೇಶಿತ ಪ್ರಯೋಗಗಳನ್ನು ನಡೆಸಿ ಅವುಗಳಿಂದ ದೊರೆಯುವ ಫಲಿತಾಂಶಗಳನ್ನು ಪರಸ್ಪರ ಉಪಯೋಗಿಸಿಕೊಂಡು ಲಾಭ ಪಡೆಯುತ್ತವೆ. ಒಂದೇ ಬಗೆಯ ಕುಶಲತೆ ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತಗಳೆರಡರಲ್ಲೂ ಕಂಡುಬರುತ್ತದೆ. ಒಂದೇ ಬಗೆಯ ಸಮಸ್ಯೆಗಳು. ಈ ಉಭಯ ಆಡಳಿತ ವ್ಯವಸ್ಥೆಯಲ್ಲಿ ಬರುವ ಕೆಲವು ನಿರ್ದಿಷ್ಟ ಸಂಸ್ಥೆಗಳು ಒಂದೇ ಬಗೆಯ ಸಮಸ್ಯೆಗಳನ್ನು ಎದುರಿಸುತ್ತವೆ. ಆಡಳಿತ ವ್ಯವಸ್ಥೆಯ ಅಧಿಕಾರ ಶ್ರೇಣಿ, ಶಿಸ್ತು, ಅರ್ಹತೆ ತತ್ವ, ಬಡ್ತಿ, ನೇಮಕ ಇವೇ ಮೊದಲಾದ ವಿಷಯಗಳಲ್ಲಿ ಅವೆರಡೂ ಒಂದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತವೆ. ಬಳಕೆದಾರರ ಮೇಲೆ ಹೊರೆ. ಈ ಎರಡು ಕ್ಷೇತ್ರಗಳಲ್ಲಿ ಬಳಕೆದಾರನೇ ಹೊರೆಯನ್ನು ಹೊರಬೇಕಾಗುತ್ತದೆ. ಲಾಭ ಗಳಿಕೆಯೇ ಖಾಸಗಿ ಆಡಳಿತದ ಮುಖ್ಯ ಉದ್ದೇಶವಲ್ಲ. ಅದು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುತ್ತದೆ. ವ್ಯಾಪಾರಿ ಸಂಸ್ಥೆ ಕಾರ್ಯಚಟುವಟಿಕೆಗಳನ್ನು ಸಮಾಜದ ಹಿತದೃಷ್ಟಿಯಿಂದ ಸರ್ಕಾರವು ನಿಯಂತ್ರಿಸುತ್ತದೆ. ಜನರ ಆರೋಗ್ಯಕ್ಕೆ ಹಾನಿಕಾರಕವಾದ ಚಟುವಟಿಕೆಗಳಿಗೆ ಅವಕಾಶ ಕೊಡುವುದಿಲ್ಲ. ಅಪ್ರಾಮಾಣಿಕ ವ್ಯವಹಾರ ಮೊದಲಾದವುಗಳನ್ನು ನಿಷೇಧಿಸಲಾಗಿದೆ. ಇಂದು ಆ ವಲಯ ಕೂಡ ರಾಜ್ಯದ ಉದ್ದೇಶಕ ಗುರಿ ಸಾಧನೆಗೆ ಸಹಾಯಕಾರಿಯಾಗಬೇಕಾಗಿದೆ. ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತದ ನಡುವೆ ವ್ಯತ್ಯಾಸಗಳಿರುವುದು ನಿಜವಾದರೂ ಅವು ಸಂಪೂರ್ಣ ಭಿನ್ನವಾದ ಎರಡು ವ್ಯವಸ್ಥೆಗಳು ಎಂದು ಪರಿಗಣಿಸಬಾರದು. ಅವುಗಳನ್ನು ಆಡಳಿತ ಎಂಬ ಒಂದೇ ವೃಕ್ಷದ ಎರಡು ರೆಂಬೆಗಳು ಎಂದು ಹೇಳಬಹುದು.